ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂದುಬಿಟ್ಟು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಬಂದುಬಿಟ್ಟು ಕೋಡಿಹಳ್ಳಿಯಲ್ಲಿ ಇರೋವಂಥದ್ದು, HAL ಕೋಡಿಹಳ್ಳಿ ಇಂದ್ರನಗರು. ಸೊ ವೀಡಿಯೋನ ಫುಲ್ಲಾಗಿ ಶೂಟ್ ಮಾಡಿದ್ದೀನಿ, ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ. ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಗೋಪುರ ಅಲ್ಲ, ಏನೂ ಇಲ್ಲ, ಬೇರೆ ಇವ್ರು ಮಾತ್ರ ಈ ಥರ ಇರುವಂಥದ್ದು. ತುಂಬ ಹಳೆಯ ದೇವಸ್ಥಾನ ಇಲ್ಲಿ. ಸೊ ತುಂಬಾ ವಿಶೇಷತೆ ಇರುತ್ತೆ. ಸೊ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ಮರಿದಿರ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಫುಲ್ಲಾಗಿ ನೋಡಿ. ಕಾಟೇರಮ್ಮ ದೇವಸ್ಥಾನ ಇದು ಕೋಡಿಹಳ್ಳಿ HAL ಇಂದ್ರನಗರಲ್ಲಿ ಇರೋವಂಥದ್ದು. ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು ದೇವಸ್ಥಾನಕ್ಕೆ. ಸೊ ಇದು ಕೋಡಿಹಳ್ಳಿಯಲ್ಲಿ ಇರೋವಂಥದ್ದು. ಇದಕ್ಕೆ ಯಾವುದೇ ರೀತಿ ಒಂದು ಗೋಪುರ ಆಗ್ಬೋದು, ಶ್ಯಾಡೋಸ್ ಆಗ್ಬೋದು, ಏನೂ ಇರೋದಿಲ್ಲ. ಇದು ಓಪನ್ ಆಗೇ ಇರೋ ಅಂಥದ್ದು. ಸೊ ನೋಡಿ, ಈ ರೀತಿನೇ ಓಪನ್ ಆಗೇ ಇರೋ ಅಂಥದ್ದು. ಆ ದೇವಿ ಹಾಗೆ ಇರಬೇಕು ಅಂತೇಳಿ ಹೇಳಿರೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ರೋಡು, ಇದು ಕೋಡಿಹಳ್ಳಿ ರೋಡ್ ಬರುತ್ತೆ. ಸೊ ಕೋಡಿಹಳ್ಳಿಯಲ್ಲಿ ಬಂದ್ಬಿಟ್ಟು ಕಾಟೇರಮ್ಮ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಯಾರು ಬೇಕಾದರೂ ತೋರಿಸ್ಕೊಡ್ತಾರೆ. ಸೊ ಹೀಗೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ಗೆ ಹೋದರೆ ಲೀಲಾ ಪ್ಯಾಲೇಸು ಮೇನ್ ರೋಡು, ಓಲ್ಡ್ ಏರ್ಪೋರ್ಟ್ ರೋಡಿಗೆಲ್ಲ ಜಾಯ್ನ್ ಆಗುತ್ತೆ. ಇವಾಗ ನಾವು ಕಾಟೇರಮ್ಮ ದೇವಸ್ಥಾನ ಒಳಗಡೆ ಹೋಗೋಣ. ಪೂರ್ತಿ ಇದಕ್ಕೆ ಯಾವುದೇ ರೀತಿ ಒಂದು ಲಾಕಿಂಗ್ ಸಿಸ್ಟಮು ಇರೋದಿಲ್ಲ. ಇದು ಓಪನ್ ಆಗಿರುತ್ತೆ, 24/7 365 ಡೇಸ್ ಓಪನ್ ಆಗೇ ಇರುತ್ತೆ. ಎನಿ ಟೈಮ್ ಯಾವಾಗಾದರೂ ಬಂದು ಆ ದೇವಿ ದರ್ಶನ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಓಪನ್ ಆಗೇ ಇರೋ ಅಂಥದ್ದು. ಸೊ ಯಾರು ಇದಕ್ಕೆ ಪುರೋಹಿತರಾಗ್ಬೋದು, ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ಸೊ ಮೇಂಟೆನೆನ್ಸಿಗೆ ಅಂತೇಳಿ ಇರ್ತಾರೆ ಅಷ್ಟೇ, ಅಲ್ಲಿ ನೋಡ್ಕೊಳ್ಳಿಕ್ಕೆ. ಯಾಕಂದರೆ ಕೆಲವೊಬ್ಬರು ಅನ್ವಾಂಟೆಡಾಗಿ ಬಂದು ಟೈಮ್ ವೇಸ್ಟ್ ಮಾಡೋದಾಗ್ಬೋದು, ಇಲ್ಲ ಏನಾದರೂ ಸುಮ್ಮನೆ ಟೈಮ್ ಪಾಸಿಗೆ ಬಂದು ಏನಾದ್ರು ಮಾಡ್ತಾರೆ ಅಂತೇಳಿ, ಇಲ್ಲ ನಾಯಿಗಳು ಬರೋದು, ಗಲೀಜು ಮಾಡೋದು, ಈ ರೀತಿ ಎಲ್ಲ ಇರುತ್ತೆ ಅಂತೇಳಿ ಇರ್ತಾರೆ. ಬಟ್ ಒಂದು ಅಜ್ಜಿ ನೋಡ್ಕೊಳ್ಳುತ್ತೆ ಎಲ್ಲ ಕ್ಲೀನ್ ಮಾಡೋದು ಎಲ್ಲ. ಅಂದರೆ ಹೀಗೆ ಓಪನ್ ಆಗೇ ಇರುತ್ತೆ, ಬೀಗ ಲಾಕಿಂಗ್ ಏನೂ ಹಾಕೋದಿಲ್ಲ, ಫುಲ್ಲು ಓಪನ್ನಾಗೇ ಇರೋ ಅಂಥದ್ದು. ಇಲ್ಲಿ ತುಂಬ ಪಿಜನ್ಸ್ ಎಲ್ಲ ಬರುತ್ತೆ. ಸೊ ಪಿಜನ್ಸ್ಗಳಲ್ಲೂ ಕೆಲವೊಬ್ಬರು ಬಂದು ಊಟ ಎಲ್ಲ ಹಾಕ್ತಾರೆ. ಯಾವಾಗ 24/7 ಎನಿ ಟೈಮ್ ಆದರೂ ಬರ್ಬೋದು. ಎನಿ ಟೈಮ್ ನೀವು ಮಧ್ಯರಾತ್ರಿಯಲ್ಲಿ ಬಂದ್ರೂ ಕೆಲವೊಂದು ಸತಿ ಜನಗಳು ಇರ್ತಾರೆ. ಯಾಕಂದರೆ ಆ ದೇವಿನ ಅಷ್ಟು ನಂಬ್ತಾರೆ, ಗ್ರಾಮ ದೇವತೆ ಈ ಒಂದು ಕಾಟೇರಮ್ಮ. ಸೊ ಯಾವಾಗ ಬಂದ್ರೂ ಜನ ಕಾಣಿಸ್ಕೊತಾರೆ ಅಲ್ಲಿ, ಅಷ್ಟು ಒಂದು ನಂಬಿಕೆ ಈ ದೇವಿಯಲ್ಲಿ. ಸೊ ದೇವಿ ಇದ್ರ ಮೇಲೆ ಬೇಡಿಕೆ ಅವ್ರು ಏನಾದರೂ ಬೇಕು ಅಂದರೆ ನಿಂಬೆ ಹಣ್ಣು ಇಟ್ಕೊಂಡು ಬೇಡ್ಕೊತಾರೆ. ಸೊ ವರನೂ ಕೊಡ್ತಾರೆ ಆ ತಾಯಿ. ಸೊ ತುಂಬಾ ಒಂದು ಈ ದೇವಿ ಬಗ್ಗೆ ಹೇಳೋದಕ್ಕೆ ತುಂಬಾ ಇರುತ್ತೆ. ಬಟ್ ಯಾರಿಗೆಲ್ಲ ನಂಬಿಕೆ ಇರುತ್ತೆ ಅಂತೇಳಿ ಬಂದು ಈ ದೇವಸ್ಥಾನ ಬಂದು ನೋಡಿ, ನಿಮಗೂ ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಯಾಕಂದರೆ ಫುಲ್ಲು ಓಪನ್ನಾಗೇ ಇರೋವಂಥ ದೇವಸ್ಥಾನ. ಈ ರೀತಿ ದೇವಸ್ಥಾನ ಎಷ್ಟು ಜಾಗಗಳಲ್ಲಿ ಇರುತ್ತೋ ಗೊತ್ತಿಲ್ಲ. ಯಾರೂ ಇಲ್ದಿರ, ಪುರೋಹಿತರು ಇರೋದಿಲ್ಲ, ನಾವೇ ಬಂದು ನಾವೇ ಪೂಜೆ ಮಾಡ್ಬೋದು ದೇವಿಗೆ. ಸೊ ಗ್ರಾಮ ದೇವತೆ ಕಾಟೇರಮ್ಮ, ಆ ದೇವಿ ಆಶೀರ್ವಾದ ಪ್ರತಿಯೊಬ್ಬರಲ್ಲೂ ಇರಲಿ ಅಂತೇಳಿ ಬೇಡ್ಕೊಳ್ಳೋಣ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರಿಗೂ ಒಳ್ಳೆಯದಾಗಲಿ. ಸೊ ತುಂಬ ಚೆನ್ನಾಗೇ ಇರ್ತಾರೆ. ಅದಕ್ಕೆ ಅಲಂಕಾರ ಮಾಡಿದರೆ ತುಂಬ ಖುಷಿಯಾಗುತ್ತೆ. ತುಂಬಾ ವೈಬ್ರೇಷನು, ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಸೊ ಯಾರೆಲ್ಲ ಈ ದೇವಸ್ಥಾನ ವಿಸಿಟ್ ಮಾಡಿದ್ದೀರಾ, ನಿಮಗೆ ಯಾವ ರೀತಿ ಒಂದು ನಿಮ್ಮ ಬೇಡಿಕೆ ಕೋರಿಕೆ ಎಲ್ಲ ಪೂರೈಸಿದ್ದಾರೆ ಈ ತಾಯಿ ಅನ್ನೋದನ್ನ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಯಾರೆಲ್ಲ ಬರೋದಕ್ಕೆ ಗೊತ್ತಿಲ್ವೋ, ಇಂದ್ರನಗರ್ HAL ಓಲ್ಡ್ ಏರ್ಪೋರ್ಟ್ ರೋಡು ಕೋಡಿಹಳ್ಳಿಯಲ್ಲಿ ಬಂದು ನೀವು ಕಾಟೇರಮ್ಮ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಒಂದು ಸಣ್ಣ ಮಗು ಸಹ ಕರ್ಕೊಂಡು ಬಂದು ದಾರಿ ತೋರಿಸ್ತವೆ. ಸೊ ಇಲ್ಲ ಅಜ್ಜಿ ಕುಂತಿದೆ ಅಲ್ವಾ, ಆ ಅಜ್ಜಿನೇ ಫುಲ್ಲಾಗಿ ಮೇಂಟೈನ್ ಮಾಡೋದು, ಕ್ಲೀನಿಂಗು ಎಲ್ಲ. ಸೊ ಇವತ್ತು ನಾವು ಇಲ್ಲಿ ದೀಪಗಳನ್ನ ಹಚ್ತಾ ಇದ್ದೀರಿ. ಸುಮ್ಮನೆ ಖುಷಿ, ಯಾವುದೇ ರೀತಿ ಒಂದು ಏನೂ ಇದಿಲ್ಲ, ಸುಮ್ಮನೆ ಖುಷಿಗೆ ಒಂದು ಚೆನ್ನಾಗಿರಲಿ ಅಂತೇಳಿ ದೇವಸ್ಥಾನ ಫುಲ್ಲು ದೀಪಗಳು ಹಚ್ತಾ ಇರೋ ಅಂಥದ್ದು. ಸೊ ಇವರು ಎಲ್ಲೋ ಟಿ ಶರ್ಟ್ ಹಾಕಿರೋರು ತುಂಬ ಖುಷಿಯಿಂದ, ಅವರು ಏನೋ ಬೇಡಿಕೆ ಇರ್ಬೋದು, ಏನೋ ಗೊತ್ತಿಲ್ಲ. ಸೊ ಅವರು ಹಚ್ತಾಯಿದ್ರು, ಅವ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಹಾಗೆ ಹಚ್ತಾಯಿದ್ರಿ. ಸಾಯಂಕಾಲ ಒಂದು 6 ಗಂಟೆಯಲ್ಲಿ ತುಂಬ ಚೆನ್ನಾಗಿರ್ತಾಯಿತ್ತು. ಸುತ್ತಲೂ ದೀಪಗಳು ಇಟ್ಟು ಅದು ನೋಡಿ ಅದು ನೋಡ್ಬೇಕಂದಾಗಲೇ ನಮಗೆ ಬಾಡಿ ಎಲ್ಲ ಜುಮ್ ಅನ್ನುತ್ತೆ, ಆ ವೈಬ್ರೇಷನು. ಸೊ ನಾವು ಸ್ಟ್ರೈಟಾಗಿ ಆ ದೇವಸ್ಥಾನಕ್ಕೆ ಬಂದಾಗ ಇನ್ನೆಷ್ಟು ವೈಬ್ರೇಷನ್ಸ್ ಇರುತ್ತೆ, ಆ ದೇವಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ.
ಅಲ್ವಾ. ಸೊ ನೀವು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಆ ದೇವಿ ಆಶೀರ್ವಾದನೂ ತಗೊಳ್ಳಿ. ಪ್ರತಿಯೊಬ್ರಿಗೂ ಆ ದೇವ್ರ ಆಶೀರ್ವಾದ ಇರಲಿ. ಇಲ್ಲಿ ಕೋಳಿ ಸಹನೂ ಕುಯ್ತಾರೆ ಮತ್ತು ಕುರಿ ಸಹನೂ ಕುಯ್ತಾರೆ. ಅದು ತುಂಬಾ ಒಂದು ದೊಡ್ಡ ವಿಶೇಷತೆ ಈ ತಾಯಿಗೆ. ಸೊ ಮಂಗಳವಾರ, ಶುಕ್ರವಾರ, ಭಾನುವಾರ ಎಲ್ಲ ತುಂಬಾ ಒಂದು ಕುರಿ ಎಲ್ಲ ಇದು ಮಾಡ್ತಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ದೀಪಗಳನ್ನೆಲ್ಲ ಹಚ್ಚಿರೋದು ಸಾಯಂಕಾಲ ಒಂದು 6:30 7 ಗಂಟೆಯಲ್ಲಿ. ಎಷ್ಟು ಭಕ್ತಿಯಿಂದ ಜನಗಳು, ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಆ ದೇವ್ರನ್ನ ಆಶೀರ್ವಾದ ತಗೊಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಓಪನ್ ಜಾಗ, ಒಂದು ಪೀಸ್ಫುಲ್ ಮೈಂಡು, ಯಾರದ್ದೇ ಒಂದು ತೊಂದರೆ ಇಲ್ದಿರ ತುಂಬ ಚೆನ್ನಾಗಿ ಒಂದು ಮನಸ್ಸಿಗೆ ಖುಷಿ ಸಿಗೋವಂಥ ಜಾಗ. ಸೊ ಆ ದೇವರು, ಆ ದೇವ್ರ ಬಗ್ಗೆ ಹೇಳ್ತಾ ಇದ್ರೆ ನನಗೊಂಥರ ವೈಬ್ರೇಷನ್ ಫೀಲ್ ಆಗ್ತಿದೆ. ಯಾಕಂದರೆ ಅಷ್ಟೊಂದು ಶಕ್ತಿ ಇದೆ ಆ ದೇವಿಯಲ್ಲಿ. ತುಂಬ ಖುಷಿಯಾಗುತ್ತೆ. ಎಸ್ಪೆಷಲಿ ಆ ದೀಪಗಳು ಹಚ್ಚಿದಾಗ ಅದು ನೋಡ್ತಿದ್ರೇ ಹಂಗೆ ನಾವೇ ಮೆಲ್ಟ್ ಆಗ್ತಾಯಿದ್ರಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪಗಳನ್ನ ಸಾಯಂಕಾಲ ಹಚ್ಚಿರೋದ್ರಿಂದ. ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಪ್ರತಿಯೊಬ್ಬರೂ ಬಂದು ಆ ದೇವ್ರ ಆಶೀರ್ವಾದ ತಗೊಳ್ಳಿ. ಯಾವಾಗಲೂ